ಸರಸ್ವತಿ ಮೂಗ್ ಯಾಕೆ ಹೋಗೈತಿ, ಲಕ್ಷ್ಮಿ ತುರುಬ್ ಯಾಕೆ ಹೋಗೈತಿ, ಇವೆಲ್ಲ ಯಾವ ಟೈಮ್ ಅದಾಗ ಹೋಗ್ಯಾವ ಅಂತ ಕೇಳತ್ಯಾರು. ಹೌದ್ರಿ, ನಡಿಲ್ರಿ ಸಣ್ಣಾಗಿ. ನಡಿ. ಏನ್ ಹೇಳತ್ತೀರಪ್ಪ ಗಂಡಾಡೋರು? ಏನಂತ ಹೇಳ್ತಾರೆ ಸುನಾಳದವ್ರು, ಇವ್ರು ಬಹಳ ಇದ್ರು ನೋಡು. ಏನಂತ ಹೇಳಿ? 8 3 9 ಶರೀರ ಒಳಗ 8 3 9 ಯಾವ ಅದಾವ ಓದ್ ಕೇಳತ್ತೀರಪ್ಪ? ಕೇಳ್ತಾರಲ್ಲ ಮಾಸ್ತರ್. ಶರೀರ ಒಳಗ 8 ಅಂದ್ರೆ ಯಾವ ಯಾವ? ಅಷ್ಟ ಮದಗಳ. ಹೌದು. ಒಂದು ಯೌವನ ಮದ, ಒಂದು ರೊಕ್ಕದ ಮದ. ಹೌದು. ಮನುಷ್ಯನಲ್ಲಿ 8 ಮದಗಳದಾವ, 8 ಗುಣಗಳ ಅದು. ಇನ್ನ 6 8 3 6 3 ಅಂದ್ರೆ ಯಾವ? ಒಂದು ನ್ಯಾಯ, ಒಂದು ನೀತಿ, ಒಂದು ಧರ್ಮ, ಹಂಗ ಒಂದು ರಜೆ ತಮ ಸತ್ವ. ಹೌದು, 3 ಅದು. 3 ಗುಣಗಳದು. ಹೌದು. ಇನ್ನ 6 ಯಾವ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಹೌದು, ಇವ 6. ಹೌದು. 8 3 ಇನ್ನು 9 ಯಾವ್ರಿ? ಈ ಶರೀರ ಒಳಗ 9 ದ್ವಾರದವ್, 9 ದ್ವಾರ, 9 ವ್ಯಾಪಾರ ಅದು. ಹೌದು. ಹೌದು. ಅದಕ್ಕ ಏನ್ ಹೇಳಕತ್ಯಾರಪ್ಪ ಅಂದ್ರೆ, ಏನ್ ಹೇಳ್ತಾನೆ ಇವ? ಎಲ್ಲ ಪರಮಾತ್ಮನದಿಂದ ಆಗೈತಿ, ಪರಮಾತ್ಮ ಅಂದ್ರೆ ದೊಡ್ಡವನು ಅಂತ ಮಾತು ಹೇಳತ್ತಾರು. ಹೌದು. ಅದಕ್ಕೆ ಈಗೇನು ಕೇಳ್ತಾರು? ಏನಂತ್ರಿ? ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ, ಅನಾದಿಗೆ ತಾಕ್ವಾಟಳ ಬಾಣ, ಆದಿಗೆ ತಾಕ್ವಾಟಳ ಬಾಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಕೊತ್ತ ಮಾಡ್ಯಾಳೋ ನಿರ್ಮಾಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳೋ ನಿರ್ಮಾಣ, ಅವ್ವ ಕುತ್ತ ಮಾಡ್ಯಾಳೋ ನಿರ್ಮಾಣ. ಶೂನ್ಯ ಮಾ ಶೂನ್ಯ ಅದಕ್ಕೆ ಹೇಳ, ಆದಿ ಶೂನ್ಯಗಾದಾರಕ್ಕೆ ಹೇಳ, ಆದಿ ಶೂನ್ಯಗಾದಾರಕ್ಕೆ ಹೇಳ. ಈ ಸೃಷ್ಟಿ ಹುಟ್ಟಿಸ್ಬೇಕಂತ ಹೆಚ್ಚಾತವಡ ನಿರ್ಮಾಣ. ಏನ್ ಹೇಳ್ತಾರೋ? ಏನ್ ಹೇಳ್ತಾರೆ? ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ, ಅನಾದಿಗೆ ತಾಕೊಟ್ಟಳ ಬಣ್ಣ. ಹೌದು. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ. ನಮ್ಮ ತಾಯಿನ ಮಾಡ್ಯಾರ, ಇವರಪ್ಪ ಎಲ್ಲಿ ಮಾಡ್ತಾನ? ಯಾರಿಗೆ ಕಾಣಿಸೇ ಇಲ್ಲ. ಅದಕ್ಕ ಶೂನ್ಯ ಮಾ ಶೂನ್ಯ ಅದಕ್ಕಿ ಹೆಣ್ಣ, ಆದಿ ಶೂನ್ಯಗ ಆಧಾರಿದ್ದಕ್ಕಿ ಹೆಣ್ಣ. ಹೌದು. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾ ಆತವೊಮ್ಮೆ ಮಾಡ್ಯಾಳ ನಿರ್ಮಾಣ. ಮಾಡ್ಯಾಳ ನಮ್ಮ ತಾಯಿ ನಿರ್ಮಾಣ. ಶೂನ್ಯ ಮಾ ಶೂನ್ಯ ಅದಕ್ಕಿ ಹೆಣ್ಣ, ಆದಿ ಶೂನ್ಯಗ ಆಧಾರಕ್ಕೆ ಹೆಣ್ಣ, ಆದಿ ಶೂನ್ಯಗ ಆಧಾರಕ್ಕೆ ಹೆಣ್ಣ. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತವನ್ನ ಮಾಡ್ಯಾಳ ನಿರ್ಮಾಣ. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತವನ್ನ ಮಾಡ್ಯಾಳ ನಿರ್ಮಾಣ. ರಜತಮ ಸತ್ವ 3 ಗುಣಕ ತಾಯಿನೇ ಕಾರಣ, 3 ಗುಣಕ ತಾಯಿನೇ ಕಾರಣ. ಈ 3 ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳು ಜ್ವಾಪಾನ, ಕುತ್ತ ಮಾಡ್ಯಾಳು ಜ್ವಾಪಾನ.
ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಈ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊರದಂಗ ಬಾಣ ಹೊರದಂಗ ಬಾಣ ಹಾಡಾಡ ಮಾರಿ ಹೊರದಂಗ ಬಾಣ ಈ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊರದಂಗ ಬಾಣ ಹೊರದಂಗ ಬಾಣ ಹಾಡಾಡ ಮಾರಿ ಹೊರದಂಗ ಬಾಣ ಅದ ಕವಿಗಳು ಏನ್ ಹೇಳ್ತಾರಿಪ್ಪ ಏನಂತ ಹೇಳ್ತಾರ್ರಿ ತಂಗಿ ಈ ಗಣಪತಿ ಆತು ಇವ್ ಪರಮಾತ್ಮ ಆತು ಈ ಕಡೆ ಸುದ್ದಿ ಬತ್ತಿವ್ರದ ಹೌದು ಹೌದ್ರಲ್ಲ ಆದಿಯಲ್ಲಿ ಇದ್ದಕ್ಕಿ ನನ್ನ ಹೆಣ್ಣ ಹೌದ ಅನಾದಿಗೆ ತಾ ಕೊಟ್ಟಾಳ ಬಣ್ಣ ಬಣ್ಣ ಆದಿ ಅನಾದಿ ಬಡ್ಡಿ ಬುನಾದಿಗೆ ಮಾಡ್ಯಾಳ ನಿರ್ಮಾಣ ಮಾಡ್ಯಾಳ ನಮ್ಮವ್ವ ನಿರ್ಮಾಣ ಆ? ಹೌದು ಶೂನ್ಯ ಮಹಾಶೂನ್ಯ ತ್ರಿಶೂನ್ಯ ನಿಶೂನ್ಯ ಅದ್ರ ಅಚ್ಚಿ ಕಡೆ ಇದ್ದಕ್ಕಿ ಹೆಣ್ಣ ಹೌದು ಹೌದಲ್ಲ ಇದರ ಅಚ್ಚಿ ಕಡೆ ಎಲ್ಲಿದ ನೀನು ಪರಮಾತ್ಮ ಎಲ್ಲಿದಾನ ಒಬ್ಬ ಸೂರ್ಯನ ಮಾಸ್ತರ ಸುನ್ನಾಳ ಪರಮಾತ್ಮ ಎಲ್ಲಿದಿ ನೀನು ಎಲ್ಲಿದೀನಿ ನೀ ಪರಮಾತ್ಮ ದೊಡ್ಡವದಿ ಈಗ ನೋಡ ನಿನಗೆ ಹೆಂಗೈತಿ ಹೌದ ಯಾವ ರಾಮದುರ್ಗ ತಾಲೂಕ ಜಿಲ್ಲಾ ಬೆಳಗಾವಿ ಸುನ್ನಾಳ ನಿನ್ನ ಊರ ಮಕ್ತುಮ್ ಸಾಹೇಬ್ರು ಠಿಕಾಣ ಐತಿ ನಿನಗ ಹೌದು ಐತಲ್ಲ ಹಂಗ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಇವಂದು ಬೇಕ್ರಲ್ಲ ಆ? ಬರೇ ಸುಮ್ ಬರೇ ಅಪ್ಪ ಅಪ್ಪ ಅಂತಂದದ ಏನತ್ತಾರಲ್ಲ ಒಂದ್ ಮಾತು ಹೇಳತ್ತ ಹೋಗ್ಯಾರ್ತಮ್ಮ ಏನಂತ್ರಿ ಅವ ಕುಸ್ತಿ ಹಿಡಿದ್ರ ಒಳಗಿನ ಮುಕ್ಕಳು ಹರಿದಿರ್ಬೇಕತ್ತ ಕರಿ ಚಾಡಿ ಹರಿದಿರಬಾರದತ್ತ ಅದಕ್ಕ ಏನ್ ಹೇಳಕತ್ಯಾರಪ್ಪ ಅಂದ್ರ ಏನ್ ಹೇಳ್ತಾರೆ ಅವ ಈ ಮಾಯಿಕೊಮ್ಮೆ ಕರೆಕ್ಟ್ ಜೋಡಿಸಿಬಿಟ್ರಿ ಅಂದ್ರ ಹಗಲಿಲ್ಲ ಹೋಗಿ ಅದಕ್ಕೆ ಕೈ ಹಚ್ಚಬೇಡ್ರಿ ಸಿಕ್ಕಂಗ ಅದಕ್ಕೆ ಕೈ ಹಚ್ಚೋದೇನ ನಮ್ಮ ಗಂಟ್ಲ ಹೆಚ್ಕೋದೇನ ಎಲ್ಲ ಒಂದಾಗಿಬಿಡ ಎರಡು ಒಂದ ಅದಕ್ರಿ ಲೈಟ್ ಹೋಗಂಗ್ ಕಾಣಿಸ್ತಂದ್ರ ಜನರೇಟರ್ ಆದ ಬಳಿಕ ಲೈಟ್ ಹಜಾರ್ ಆ ಕಡೆ ವಿಚಾರ ಮಾಡ್ತು ಬರೀ ಹೌದವ ಯಾಕಂದ್ರೆ ಎಡಬಿಡದೆ ಕಾರ್ಯಕ್ರಮದವ ಈಗ ನಡೆದವ್ರಲ್ಲ ಇದನ್ನ ಮುಗಿಸೋಣ ಮಾತ ಅವ್ರಾದಕ್ ಹೋಗ್ಬೇಕಾಗೈತಿಪ್ಪ ಹೌದವ ಅದಕ್ಕ ಏನ್ ಹೇಳತ್ತಾರು ಏನ್ ಹೇಳ್ತಾನ ಮಕ್ಳು ಮಾಡ ಯಾವಕ್ಕೆ ಹೋಗ್ಬೇಕು ಹೆಣ್ಮಗಳಿಗೆ ಒಂದ್ ಮಾತು ಹೇಳ್ರಿ ನಿಮ್ಮ ತಾಯಿನ ನಂಬಿ ಯಾರು ಧನ್ಯ ಆಗಿಲ್ಲ ಹೌದು ಹೌದಲ್ಲ ಪರಮಾತ್ಮನ ನಂಬಿ ಎಲ್ಲಾರು ಧನ್ಯ ಆಗ್ಯಾರ ಮತ್ತ ಸುರವಾದಿಗೆದ್ದು ಸ್ತೋತ್ರ ಮಾಡಿದೇವಲ್ಲ ಏನಂತ ಹೇಳಿ ಏನಂತ ಮಾಡಿದೇವ್ರಿ ಸುರವಿಗೆ ಸರಸ್ವತಿನ ನೆನಸು ತೊದಲ ನಾಲಿಗೆಲೆ ಬದಲವಾದರ ಕರುಣಿಸಕಿನ ಕರೆಸು ಹೌದವ ಸರಸ್ವತಿನ ಸ್ತೋತ್ರ ಮಾಡಿದ ತಕ್ಷಣ ನಮ್ಮ ಗಂಡ ಹಾಡೋರು ಒಂದು ಮಾತು ಹೇಳತ್ತೇರಿ ಏನ್ ಹೇಳ್ತಾರು ಸರಸ್ವತಿದ ಸ್ತೋತ್ರ ಮಾಡಿದಿ ನೀನು ಮಾರಿ ಮ್ಯಾಗಿನ ಮೂಗ ಮುಕ್ಕಾಗೈತಿ ಅಕ್ಕಿ ಹಂಗ ನಡಿತಾಳ ಚಾಜ ಕಾತ ಕೇಳತ್ಯಾರ ಇವ್ರು ಇವ್ರು ಮೂರ್ ಮಂದಿ ಕೇಳ್ತಾರಲ್ಲ ಏ ತಮ್ಮ ಅವ್ನ್ ಗೊತ್ತಿಲ್ಲ ಅಲ್ಲೋ ಮಾರಿ ಮ್ಯಾಗಿನ ಮೂಗ್ ಹೋಗೈತಿ ಹಾಕಿದೇನ ಇಲ್ಲ ಮಾರಿ ಮ್ಯಾಗಿನ ಮೂಗ್ ಹೋಗಿಲ್ಲ ಎದಿ ಮೂಗ್ ಹೋಗ್ಯಾವ ನಂಟ್ಲಿ ವೀಣಾ ಅಡ್ಡ ಹಿಡ್ದಾಳಕಿ ಹೌದು ಹೌದಲ್ಲ ವೀಣಾ ಅಡ್ಡಿ ಹಿಡ್ದಾಳ ವೀಣಾ ಯಾಕ ಅಡ್ಡ ಹಿಡಿಬೇಕಾಗೈತಿ ಎದಿ ಮ್ಯಾಗಿನ ಮೂಗ್ ಹೋಗೈತಿ ಅನ್ನಂಟ್ಲಿ ಅದು ಯಾವಾಗ್ರಿ ಮಾರಿ ಮ್ಯಾಗಿನ ಮೂಗ್ ಹೋಗಿಲ್ಲ ಯಾರ ಕಡೆ ಬಡಸ್ಕೊಂಡು ಯಾವ ಊರಾಗ್ರಿ ಹೇಳಿ ಮೂರು ಮಂದಿ ಅದು ಮೂಗ್ ಹೋಗಿದ್ದು ದಗದ್ ಬ್ಯಾರೆದಕ್ಕಿದೈತಿ ಅದ ಹೌದು ಹೌದಲ್ಲ ಅದಕ್ಕ ಮಾರಿ ಮ್ಯಾಗಿನ ಮೂಗ್ ಹೋಗಿಲ್ಲಪ್ಪ ಅದಕ್ಕ ಎದಕ್ ಹೋಗೈತಿ ಯಾವ ಟೈಮ್ದಾಗ ಹೋಗೈತಿ ಅಂತ ಕೇಳತ್ಯಾರ ಹೌದವ ಸರಸ್ವತಿ ಮೂಗ್ ಯಾಕೆ ಹೋಗೈತಿ ಲಕ್ಷ್ಮಿ ತುರುಬ್ ಯಾಕೆ ಹೋಗೈತಿ ಇವೆಲ್ಲ ಯಾವ ಟೈಮ್ದಾಗ ಹೋಗ್ಯಾವ ಅಂತ ಕೇಳತ್ಯಾರು ಹೌದ್ರಿ ನಡಿಲ್ರಿ ಸಣ್ಣಂಗಿ ನಡಿ ಇದು ಅಲ್ಲದ ಗಂಡ ಹಾಡರೇನೇನ ಹೌದವ ಏ ಪ್ರಶ್ನೆ ಬಾಳ ಮಾಡಿ ಹಾದಿ ನೆತ್ತ ಮಂಡ್ಯಾಗ ಸರಸ್ವತಿ ಮೂಗ ಹೋಗಿ ತೆಂದ್ಯೋ ಆವಾಗ ಆಕಿಗೆ ಯಾರ ಶ್ರಾಪ ಆಗಿತ್ತಂತ ಕೇಳಿದೀನ ಸರಸ್ವತಿ ಮೂಗ ತಮ್ಮ ಹೋಗ್ಬೇಕಾದ್ರೆ ಕೇಳೋ ಈಗ ಏ ಅದರ ದಗದ ಬ್ಯಾರೆ ಐತಿ ತಿಳಿಸುವೇನ್ಯಾಗ ಒಟ್ಟ ಲಕ್ಷ ಕೊಟ್ಟ ಕೇಳೋ ತಮ್ಮ ಒಂದಾನೊಂದ ಟೈಮ್ದೊಳಗ ದಕ್ಷ ಬ್ರಹ್ಮ ಇದ್ದು ಆಗ ಏನೈತವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಇದ್ಲು ಆವಾಗ ನಂದಿ ಒಳಗ ಅಲ್ಲೊಂದು ತಗದ ಆತು ಆವಾಗ ದಕ್ಷ ಬ್ರಹ್ಮ ಯಜ್ಞ ಹೂಡಿ
ಬಿಟ್ಟಿದ್ದಪ್ಪ ತನ್ನ ಮನೆಯಾಗ ಎಲ್ಲ ಹೆಣ್ಣ ಮಕ್ಕಳ ಕರೆಸಿದ ದ್ರಾಕ್ಷಾಯಣಿಗೆ ಬಿಟ್ಟಿದ್ದಾಗ ಹೌದು ಆಗ ದ್ರಾಕ್ಷಾಯಣಿ ವಿಚಾರ ಮಾಡ್ಯಾಳ ತನ್ನ ಮನೆಯಾಗ ನಮ್ಮ ಅಪ್ಪಗ ಬಾಳ ಹೆಣ್ಣ ಮಕ್ಕಳ ಹುಟ್ಟಿದ್ವಿ 62 ಮಂದಿ ಹೆಣ್ಣ ಮಕ್ಕಳದಿವ ನಮ್ಮ ಅಪ್ಪಗ ಹೌದವ ನನ್ನ ಮರ್ತದು ಬಿಟ್ಟ ನೇನ ದನಗಿಯ ಒಳಗ ತಿಳಿದ ವಿಚಾರ ಮಾಡ್ತಾಳಪ್ಪ ಕೈಲಾಸದೊಳಗ ಅಲ್ಲಿ ನಂದಿನ ಕರ್ಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನಿ ಒಳಗ ನಂದಿನ ಕರ್ಕೊಂಡು ಹೋದಳ ದಗದ ಒಂದು ಆತು ಏನಾಯ್ತು ಏ ದಕ್ಷ ಬ್ರಹ್ಮನ ಅಂಗಳದೊಳಗ ನಿತ್ತಾಳವಾಗ ಇವ ಬಾಯಿಗೆ ಬಂದಂಗ ಬೇಯತಾನೋ ದ್ರಾಕ್ಷ ಎಣ್ಣೆಗ ಕರಿಲಾರದವ್ರ ಮನೆಗೆ ಕಳಸಗಿತ್ತಿಯಾಗಿ ನೀನು ಏನಾಯ್ತ್ರಿ ಮುಂದ ಏನ್ ನಾಚಿಕೆ ಎಲ್ಲ ಬರ್ಲಕ್ಕಂದ ಆಗಿನ ಗಳಿಗ್ಯಾಗ ಬಾಯಿಗೆ ಬಂದಂಗ ಬೇಯತಾನೋ ತನ್ನ ಮಗಳಿಗ ಅಪಮಾನ ಮಾಡ್ಯಾನಪ್ಪ ದ್ರಾಕ್ಷ ಎಣ್ಣೆಗ ದ್ರಾಕ್ಷ ಎಣ್ಣೆ ಕೂತ ವಿಚಾರ ಒಂದ ಮಾಡತಾರ ಏನಂತವ ನನಗ ಅಪಮಾನ ಮಾಡ್ಯಾನಂದ್ರ ನಮ್ಮಪ್ಪ ಈಗ ಇದನ್ನ ಮಾರಿ ಇಟ್ಕೊಂಡು ಹೋಗಬಾರ್ದಂದ್ರ ಕೈಲಾಸ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಡ್ಬೇಕಂತ ಏನ್ ಮಾಡ್ತಾಳ ಅವಾಗ ಅವ ಯಜ್ಞದೊಳಗ ಹೂಡಿದ ತಮ್ಮ ಆತು ಹೆಂಗ್ಯಾಂಗ ಯಜ್ಞದೊಳಗ ಹಾರಿ ಪ್ರಾಣ ಕೊಟ್ಲು ಆವಾಗ ಈ ಸುದ್ದಿ ಓದ ತಿಳಿಸ್ಯಾನ ನಂದಿ ಆವಾಗ ದ್ರಾಕ್ಷ ಏನಿ ಯಜ್ಞ ಒಳಗ ಹಾರಿದ ಸುದ್ದಿ ಹೇಳನ ಹೋಗಿ ಏನಂತ ಹೇಳಿದೆವ ಇದರ ಸುದ್ದಿ ತಿಳಿಸ್ಯಾನಪ್ಪ ಪರಮಾತ್ಮಗ ಅಲ್ಲಿ ಪರಮಾತ್ಮ ಸುಮ್ಮ ಕುಂಡ್ರಲ್ಲೆಲ್ಲೋ ಆವಾಗ ನನ್ನ ಹೆಂಡತಿ ಪ್ರಾಣ ಹೋಗಿ ಚಂದ್ರ ಬದುಕಲ್ ಹೆಂಗ ನಾನು ವಿಚಾರ ಮಾಡ್ತಾನ ಅದಕ್ಕ ರುದ್ರ ಅವತಾರ ಕೊಟ್ಟ ಕುಣಿಲ ಕತ್ತು ಆವಾಗ ಜಡಿ ಬಿಚ್ಚಿ ಹೊಡೆದ ನನ್ನ ಭೂಮಿಯ ಮ್ಯಾಗ ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಕೇಳು ಆವಾಗ ವೀರಭದ್ರ ಹುಟ್ಟಿ ಬಂದ ಪರಮಾತ್ಮಗ ಕೇಳತಾನೋ ಏನಂದ್ರವ ಏ ನನ್ನ ಎದಕ ಹುಟ್ಟಿಸಿ ಬಿಟ್ಟಿ ಧರುಣಿಯ ಮ್ಯಾಗ ನನ್ನಿಂದೇನ ಕಾಯಕ ಆಗ್ಬೇಕಾಗೈತಿ ಹೇಳಪ್ಪ ಪರಮಾತ್ಮ ಹೇಳತಾನು ನೀ ಹುಟ್ಟಿ ಬರ್ಬೇಕಾದ ಏನ್ ಮಾಡ್ಬೇಕು ಏ ದಕ್ಷ ಬ್ರಹ್ಮ ನಮ್ಮ ಮಾವ ಅದಾನ ಇದ್ರಾಗ ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗ ಬೇದನ ಅಂಗಳ ಹೊರಗ ಅಪಮಾನ ತಳದಕ್ಕಾಗಿ ಜಿಗದಳ ಅಗ್ನಿ ಕುಂಡದಾಗ ದಕ್ಷ ಬ್ರಹ್ಮನ ವಧ ಮಾಡಿ ಬರೋದಕ್ಕಾಗಿ ನಿನ್ನ ನಾನು ಏನ್ ಮಾಡ್ತಾರು ಏ ಹುಟ್ಟಿಸಿ ಬಿಟ್ಟನಿ ವೀರಭದ್ರ ಧರುಣಿಯ ಮ್ಯಾಗ ಈಗಿಂದೀಗ ಹೋಗಿ ತೆಲಿಯ ಹೊಡೆದ ಬಾರೋ ಅವರಾಗ ಎಷ್ಟ ಕೇಳಿ ವೀರಭದ್ರ ಹೊಂಟನಪ್ಪ ಕೇಳಿ ಆಗ ಹೌದು ಹೌದು ದಕ್ಷ ಬ್ರಹ್ಮನ ವಧ ಮಾಡಲಾಕ ನಡೆದು ಆವಾಗ ಮೊದಲ ಅಗ್ನಿ
ಅಗ್ನಿದೇವ ಬಿಡಿಸಲಾಕ ಬಂದಾಗ ಅಗ್ನಿದೇವನ ನಾಲಿಗೆ ಹಿಡದ ಕಿತ್ತಿ ಒಗದು ಆವಾಗ ಮುಂದೆ ಕೂತು ಹೋಗೋದ್ರೊಳಗ ಸೂರ್ಯದೇವ ಅಡ್ಡ ಬಂದ ಏನ್ ಮಾಡ್ತಾನ ಏ ಸೂರ್ಯದೇವನ ಒದ್ದ ಹಲ್ಲ ಮುರಿದು ಆವಾಗ ತಮ್ಮ ಎಲ್ಲಾರು ಕೇಳಿದಾರ ಕೇಳಲಿದ್ರ ಭದ್ರಾಗ ಎಲ್ಲ ಗನಸ ಮಕ್ಕಳ ಕೂಡಿ ಹೆಣ್ಮಕ್ಳಿಗೆ ಹೇಳತಾರೋ ಏನಂತ ಹೇಳ್ತಾರಿ ಎನ್ನ ನಿಮ್ಮ ಮಾತ ಕೇಳ್ತಾನ ಹೋಗ್ರಿ ನೀವೀಗ ಲಕ್ಷ್ಮಿ ಹೋಗಿ ನಿತ್ತಳ ವೀರ ಭದ್ರನ ಎದುರೀಗ ಲಕ್ಷ ಬ್ರಹ್ಮ ಎಷ್ಟಾದ್ರು ನಮ್ಮ ಅಪ್ಪ ಜಗದಾಗ ತಪ್ಪಾಗೋದಾಗೈತಪ್ಪ ಹೊಡಿಯಬೇಡ ಅಂದಾಳಾಗ ಏನ್ ಮಾಡ್ತಾನು ಎಷ್ಟ ಪರಿ ಕೇಳಕೊಂಡ್ರು ವೀರ ಭದ್ರ ಆವಾಗ ನನ್ನ ತಲವಾರ್ ಬೀಸಿ ಬಿಟ್ಟನಪ್ಪ ತುರ್ಬಿನ ಒಳಗ ತಲವಾರ ಬೀಸಿ ಬಿಟ್ಟ ತುರ್ಬ ಅಲ್ಲಿ ಹೋಗಿ ಕರೆ ಇದ್ದಿಲ್ಲ ಆ ತುರ್ಬ ಏನೋ ಆಗೈತೆ ಅಂದಿ ನಿತ್ತ ಮಂದ್ಯಾಗ ಅದೇ ತುರ್ಬ ಚಾಜಕ ಬಂದದ ಭೂಮಿ ತಲೆ ಮ್ಯಾಗ ಒಟ್ಟು ದೇವರ ಗುಡಿ ಒಳಗ ಪಾಲಿಕೆ ಇರ್ತಾವೋ ಈಗ ಅದೇ ಪಾಲಿಕೆ ಒಳಗ ತಮ್ಮ ಚೌರಿಯಾಗಿ ಮೆರಿಯತ್ತ ಹೌದವ್ವ ಏ ಲಕ್ಷ್ಮಿ ತುರ್ಬ ಐತಿ ತಮ್ಮ ಕೇಳೋ ಎದುರಾಗ ಅದೇ ಲಕ್ಷ್ಮಿ ತುರ್ಬ ಚೌರಿಯಾಗಿ ಉಳಿದ ಜಾಗ ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳತೇನೆ ಏನಂತ ಕೇಳ್ತಾರೆ ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಅದ್ರಾಗ ಸರಸ್ವತಿ ಅಡ್ಡ ಹೋಗ್ಯಾಳ ವೀರ ಭದ್ರಾಗ ನನ್ನ ತಲವಾರ ಮಾತ್ರ ಹಾರಿಸಿ ಬಿಟ್ಟ ಆಕಿ ಎದಿ ಮ್ಯಾಗ ಎದಿಯ ಮ್ಯಾಲ ಹಾರಿಸಿದ ಬಳಕ ಎದಿಯ ಮೂಗ ಹೋಗ್ಯಾವಾಗ ಹೌದು ಏ ದುಃಖ ಮಾಡಿ ಅಳತಳ ಸರಸ್ವತಿ ಅವಾಗ ಎಲ್ಲ ದೇವತ್ಯಾರ ಕೂಡಿಕೊಂಡ್ರ ಒಂದೇ ಘರಾಗ ಇನ್ನ ಎದಿ ಮೂಗ ಸದ್ದ ಚಾಜಕ್ಕ ಬರ್ಬೇಕಾದ್ರ ಏನ್ ಮಾಡ್ಬೇಕ್ರಿವ ಏ ಅವ ಸಹಿತ ಚಾಜಕ ಬಂದವ ಧರುಣಿಯ ಮ್ಯಾಲ ಹುಟ್ಟಿದ ಕೂಸ ಹೊಟ್ಟಿ ತುಂಬ್ಕೋತೈತ್ಯೋ ಆದರೀಗ ಅದಕ್ಕ ಎದಿಯ ಮೂಗ ಕಪ್ಪ ಬಣ್ಣದ ಇಟ್ಟಾರೋ ಈಗ 84 ಜೀವರಾಶಿ ಹೊಟ್ಟಿ ತುಂಬ್ಕೋಬೇಕಾದ ಏನ್ ಮಾಡ್ತಾವ್ರಿ ಏ ಹುಟ್ಟಿದ ಮಗ ರೊಟ್ಟಿ ತಿನ್ನುವುದಿಲ್ಲೋ ಜಗದಾಗ ಅದೇ ಎದಿ ಮೂಗದಿಂದ ಜೋಪಾನ ಕೇಳರು ಏನಂತೇವ ಸರಸ್ವತಿ ಮೂಗ ಏನಾಗೈತೆ ಆಕಿ ಮಾರಿ ಮೇಗಿನ ಮೂಗಲ್ಲ ಎದಿ ಮೇಗಿನ ಮೂಗ ಅದಕ್ಕ ಸದ್ಯಕ್ಕ ಏನು ತಲವಾರ ಹಾಸಿ ಬಿಟ್ಟಿದ್ದಲ್ಲ ಹೌದಾ ಕಂದ ಬಣ್ಣ ಗಟ್ಟಿತ್ತದು ಕರೆ ಐತ್ರಲ್ಲ ಕಂದ ಬಣ್ಣ ಗಟ್ಟಿ ತನಾಂಟ್ಲೇನ ಪ್ರತಿಯೊಂದು ಮನುಷ್ಯಾಗ ಕಪ್ಪು ಕಲರ್ ಸಿಕ್ಕ ಉಳಿಬೇಕಾಗೈತಿ ಹೌದ್ರಲ್ಲ ಈಗ ನೋಡ್ರಿ ಹೆಂಗ್ರಿ ಒಂದ್ ಕಲ್ಲು ಬಡ್ಡೆ ಕೈ ಜಬಿತ್ತಂದ್ರ ಕೈ ಜರ್ಕರ ಜಬಿತ್ತಂದ್ರ ರಕ್ತ ಜಮಾ ಆಗಿ ಹೆಂಗ ಆಗ್ತತಿ ಕಲರ ಕರ್ರಗ ಕಪ್ಪು ಕಲರ್ ಬಣ್ಣ ಬರ್ತೈತಿ ಹಂಗ ತಲವಾರ ಹಾಸಿದ ಬಳಕನ ಕಪ್ಪು ಕಲರ್ ಸಿಕ್ಕ ಮೂಡೈತಿ ಎದಿ ಮ್ಯಾಲ 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿದ ತಕ್ಷಣ ನಿನ್ನ ಎದಿ ಮೂಗು ಕುಡ್ದಿ ಎದಿ ಮೂಗಿನಿಂದನ ಪಂಚಾಮೃತ ಸೇವನೆ ಮಾಡಿ ಜಗದಾಗ ದೊಡ್ಡ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ಯಾರ ಅದಕ್ಕ ಈಗ ಪ್ರತಿಯೊಂದು ಮಕ್ಕಳಿಗೆ ನೋಡಿ ನೀವು ಎದಿ ಮೂಗು ಎಟ್ಟ ಮನುಷ್ಯ ಬೆಳಗಿದ್ರು ಎದಿ ಮೂಗು ಕಪ್ ಇರ್ಲಾಕ ಬೇಕ ಅದು ಅಲ್ಲಿ ತಳದಾಗ ಆಗಿರೋ ಸುದ್ದಿ
ತಳದಾಗ ಆಗಿದ್ದಿಲ್ಲ ಈನ ಲಕ್ಷ್ಮಿ ತುರ್ಬಾತ್ ಕೇಳಿದ್ಯ ಅದು ಚೌರಿಯಾಗಿ ಉಳದೈತಿ ಪಾಲ್ಕಿ ಒಳಗ ಸದ್ದ ನೋಡ್ಲಕ್ ಸಿಗ್ತೈತಿ ಹೌದು ಹೌದು ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತ ಒಂದು ನಮ್ಮನು ಮತ್ತೆ ಈ ಗಣಸರು ಆಗ್ಯಾವಲ್ಲ ಹಾ ಇವ್ರು ಮುಖ ಯಾರಲ್ಲ ಹೆಂಗ್ ಮಾಡಕ್ಕೆ ಇವ್ರು ಯಾಕಪ್ಪ ಆಗ್ಯಾವ ನೋಡ್ರಿ ಮತ್ತೆ ಗಣಪತಿ ನೋಡಿ ಈಗ ಒಂದಗದ ಹಾ ಹೆಂಗ್ರಿ ನಮಗೂ ಸರಸ್ವತಿದಾತು ಲಕ್ಷ್ಮೀದಾತು ನಾವು ಹೇಳಿದೆವು ಹೌದು ಮತ್ತೆ ನಿಮ್ಮ ಗಣಪತಿದ ಹೇಳತ್ತಿದಿ ಗಣಪತಿ ಭಾಳ ದೊಡ್ಡವ ಅಂತ ಹೇಳಿ ಹೌದಲ್ಲ ಇವ್ರೇನು ಸುದ್ದುಳವದ ನಾನು ಇವ್ರು ಸುದ್ದ ಇಲ್ರಿ ಒಂದು ಹಲ್ಲು ಹೋಗೈತಿ ಒಂದು ಕ್ವಾರಿ ಮುಕ್ಕಾಗೈತಿ ಹೌದು ಗಣಪತಿ ಇದೆ ಇವ್ ಹೆಂಗ ಚಾಚಕ್ ಬಂದ ಇವನು ಬರುದಿಲ್ಲ ಏನ್ ಮಾಡಿದೆ ಕ್ವಾರಿ ಹಲ್ಲಲ್ಲೇ ತಗೊಂಡ ಹಾ ನಮಸ್ಕಾರ ಎಚ್ಚಗ ಕಮಿಟಿ ಅವ್ರಿಗೆ ಹಾ ನಮಸ್ಕಾರ ರೀ ಭಜನೆ ಮಾಸ್ತರ್ಗಳು ಅದಕ್ಕ ಅಲ್ಲ ಮತ್ತೇನೈತ್ರಿ ಸ್ವತಃ ನಿಮ್ಮ ಗಣಪತಿ ಒಂದು ಕ್ವಾರಿ ಹಲ್ಲಿ ಹೋಗೈತಿ ಹೋಗಿದ್ರಲ್ಲ ಯಾನ್ ಯಾರ ಕೈಯಾಗ ನೀನ ಕೊಟ್ಟದಿಯೋ ಯಾರ ಕೈಯಾಗ ಬಡದು ಮುರ್ಕೊಂಡದಿಯೋ ಹೌದು ಯಾ ನನ್ನ ಅದ್ರಲ್ಲಿ ಏನಾಗಿ ಉಳ್ದೈತೆ ಸದ್ದ ಈಗ ಬೇಗರಲ್ಲ ಕಲಿಬಿದ ವೀರಭದ್ರ ಹಾ ಯಾವ ದಕ್ಷ ಬ್ರಹ್ಮನ ವಧ ಮಾಡ್ಲಕ್ ಹೋಗುವಂತ ಟೈಮ್ದೊಳಗ ಏನೈತಿವ ಸರಸ್ವತಿ ಲಕ್ಷ್ಮಿ ಅಡ್ಡ ಬಂದಿಲ್ಲ ಹೌದು ಅಗ್ನಿದೇವ ಸೂರ್ಯದೇವ ಅಡ್ಡ ಬಂದಾರ ಇವ್ರು ಇಬ್ರು ಬಂದಾರ ಅಗ್ನಿದೇವನ ಹಿಡಿದ ನಾಲಿಗೆ ಕಿತ್ತಿ ಒಗದಾನ ಸೂರ್ಯದೇವ ಒಂದು ವಾದ ಹಲ್ಲು ಮುರಿದಾನ ಇವೇನಾಗಿ ಉಳದಾವ ಧರಣಿ ಮ್ಯಾಗಿ ಸದ್ದ ಈಗ ಏನಾಗಿ ಉಳ್ದ ಬರ್ಬೇಕಲ್ಲ ಚಾಚ ಕೌಬಿ ಈ ಸೂರ್ಯನ ಮಾಸ್ತರ್ ಕೇಳ್ರಿ ಇವಂಗ ಅವನು ಕೇಳ್ರ ಬಿರಿ ಐತಿ ಮತ್ ಬ್ರಾಹ್ಮಣ ಶಿರಾನು ಹೋಗೈತಿ ಯಾಕ್ರು ಈಗ ಏನ್ ಹೇಳಕತ್ಯಾರಪ್ಪ ಏನಂತ್ರಿ ಒಟ್ಟ ಗಂಡ ದೇವ್ರ ದೊಡ್ಡದೈತಿ ಹೆಣ್ಣ ದೇವ್ರ ಕಮ್ಮಿ ಐತಿ ಹೇಳ್ತಾರ ಹೇಳ್ತಾನ ಹಂಗ್ಯಾಂಗ ಕಮ್ಮಿ ಆಗತೈತಿ ಸಾಧ್ಯನೇ ಇಲ್ಲ ನಿಮ್ಮ 33 ಕೋಟಿ ದೇವಾನ ದೇವತೆಯರ್ನೆಲ್ಲ ದೈತ್ರ ಹೊಡಿಲಕ್ಕ ಬೆನ್ ಹತ್ತಿದಾಗ ಯಾವ ಗಂಡ ದೇವ್ರು ಹೋಗಿದ್ದೀವನ ಬಿಡಿಸ್ಕೊಲಕ್ಕ ಯಾವ ಹೋಗೇ ಇಲ್ಲ ಸುಮ್ಮ ಕೂತ ನಮ್ಮ ಹೆಣ್ಣ ದೇವ್ರ ಹೆಂಗ ಆಗೈತಿ ಏನಾಗೈತಿ ಹೇಳ್ತಾನ ಕೇಳ ಹೇಳವ ನಡಿಲಿ